ಧರ್ಮೋಪದೇಶಕಾಂಡ ಅಧ್ಯಾಯ 25. ಇಬ್ಬರು ವ್ಯಾಜ್ಯವಾಡುತ್ತಾ ನ್ಯಾಯಾಧಿಪತಿಗಳ ಬಳಿಗೆ ಬಂದರೆ ನ್ಯಾಯಾಧಿಪತಿಗಳು ತಪ್ಪಿಲ್ಲದವನನ್ನು ನಿರಪರಾಧಿ ಎಂದೂ ತಪ್ಪುಳ್ಳವನನ್ನು ಅಪರಾಧಿ ಎಂದೂ ತೀರ್ಮಾನಿಸಬೇಕು. ಅಪರಾಧಿಗೆ ಪೆಟ್ಟಿನ ಶಿಕ್ಷೆ ತೀರ್ಮಾನವಾದರೆ ನ್ಯಾಯಾಧಿಪತಿಯು ಅವನನ್ನು ಮಲಗಿಸಿ ಅವನ ಅಪರಾಧಕ್ಕೆ ಅನುಸಾರವಾಗಿ ಪೆಟ್ಟುಗಳನ್ನು ತನ್ನ ಮುಂದೆಯೇ ಹೊಡಿಸಿ ಲೆಕ್ಕಿಸಬೇಕು. ಪೆಟ್ಟುಗಳ ಶಿಕ್ಷೆಯು 40ಕ್ಕಿಂತ ಹೆಚ್ಚಿರಬಾರದು. ಅಷ್ಟಕ್ಕಿಂತ ಮೀರಿ ನೀವು ಹೆಚ್ಚು ಪೆಟ್ಟುಗಳನ್ನು ಹೊಡಿಸಿದರೆ ನಿಮ್ಮ ಸ್ವದೇಶದವನು ನಿಮಗೆ ಕೇವಲ ನೀಚನಾಗಿ ಕಾಣಿಸಾನು. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದು. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಅವಳ ಮೈದುನ ಅವಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ಮೈದುನ ಧರ್ಮವನ್ನು ನೆರವೇರಿಸಬೇಕು. ಅವಳಲ್ಲಿ ಹುಟ್ಟುವ ಚೊಚ್ಚಲು ಮಗನು ಸತ್ತವನ ಮಗನೆಂದು ಎಣಿಸಲ್ಪಡಬೇಕು. ಹೀಗೆ ಆಗುವುದರಿಂದ ಸತ್ತವನ ಹೆಸರು ಇಸ್ರಾಯೇಲ್ಯರೊಳಗಿಂದ ನಾಶವಾಗಿ ಹೋಗುವುದಿಲ್ಲ. ತಮ್ಮನು ಅಣ್ಣನ ಹೆಂಡತಿಯನ್ನು ಪರಿಗ್ರಹಿಸಲೊಲ್ಲದೆ ಹೋದರೆ ಅವಳು ಚಾವಡಿಗೆ ಹೋಗಿ ಹಿರಿಯರಿಗೆ, ನನ್ನ ಗಂಡನ ತಮ್ಮನು ತನ್ನ ಅಣ್ಣನ ಹೆಸರನ್ನು ಉಳಿಸಲೊಲ್ಲನು, ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ ಎಂದು ತಿಳಿಸಬೇಕು. ಆಗ ಆ ಊರಿನ ಹಿರಿಯರು ಅವನನ್ನು ಕರೆಸಿ ವಿಚಾರಿಸಿದಲ್ಲಿ ಅವನು ಅವರ ಮುಂದೆ ನಿಂತು, ಈಕೆಯನ್ನು ಪರಿಗ್ರಹಿಸುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಹೇಳುವ ಪಕ್ಷಕ್ಕೆ ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ, ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲೊಲ್ಲದವರೆಲ್ಲರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳಬೇಕು. ಆ ಮನುಷ್ಯನ ಮನೆಯವರಿಗೆ ಕೆರವನ್ನು ಬಿಚ್ಚಿಸಿಕೊಂಡವನ ಮನೆಯವರು ಎಂದು ಹೆಸರುಂಟಾಗುವುದು. ಇಬ್ಬರು ಜಗಳವಾಡುತ್ತಿರಲಾಗಿ ಅವರಲ್ಲಿ ಒಬ್ಬನ ಹೆಂಡತಿ ಬಂದು ತನ್ನ ಗಂಡನನ್ನು ಬಿಡಿಸಬೇಕೆಂದು ಆ ಪರಪುರುಷನ ಪ್ರಧಾನ ಸ್ಥಾನವನ್ನು ಹಿಡಿದುಕೊಂಡರೆ ಕನಿಕರಿಸದೆ ಅವಳ ಕೈ ಕಡಿದು ಹಾಕಿಸಬೇಕು. ಹೆಚ್ಚು ಕಡಿಮೆಯಾಗಿರುವ 2 ವಿಧವಾದ ತೂಕದ ಕಲ್ಲುಗಳನ್ನು ನಿಮ್ಮ ಚೀಲದಲ್ಲಿಟ್ಟುಕೊಳ್ಳಬಾರದು. ಹೆಚ್ಚು ಕಡಿಮೆಯಾದ 2 ವಿಧವಾದ ಸೇರುಗಳು ನಿಮ್ಮ ಮನೆಯಲ್ಲಿರಬಾರದು. ನಿಮ್ಮ ತೂಕದ ಕಲ್ಲು ನಿಮ್ಮ ಅಳತೆಯ ಸೇರು ನ್ಯಾಯವಾಗಿಯೇ ಇರಬೇಕು. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಬಹುಕಾಲ ಬಾಳುವಿರಿ. ನ್ಯಾಯ ವಿರುದ್ಧವಾದ ಅಳತೆ ತೂಕಗಳನ್ನು ಮಾಡುವವರೆಲ್ಲರೂ ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾಗಿದ್ದಾರೆ. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳೂ ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು. ಇದನ್ನು ಮರೆಯಬಾರದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಧರ್ಮೋಪದೇಶಕಾಂಡ 25ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 25. 24ನೇ ಅಧ್ಯಾಯದಲ್ಲಿ ಸುಮಾರು 12 ವಿಷಯಗಳನ್ನು ಅಥವಾ ದೃಷ್ಟಾಂತಗಳನ್ನು, ಕೇಸ್ ಸ್ಟಡೀಸ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ದೇವರು ಕೆಲವು ಸಾರಿ ಮುಂದೆ ಹೀಗೆ ಮಾಡ್ಬೋದು, ಹೀಗೆ ಮಾಡಿದರೆ ಅದಕ್ಕೆ ಹೀಗೆ ಪರಿಹಾರ, ಹೀಗೆ ಮಾಡ್ಬೋದು ನನ್ನ ಜನರು, ಹೀಗೆ ಮಾಡಿದರೆ ನನ್ನ ಜನರು ಇದಕ್ಕೆ ಇಂಥ ಒಂದು ಶಿಕ್ಷೆ, ಈ ರೀತಿಯಾಗಿ ಮಾಡಿದರೆ ಅದಕ್ಕಾಗಿ ಅವರು ಈ ರೀತಿಯಾಗಿ ತೀರ್ಮಾನ ತಗೋಬೇಕು ಎಂಬುದಾಗಿ ಮುಂಚಿತವಾಗಿಯೇ ದೇವರು ಸ್ಪಷ್ಟವಾಗಿ ತನ್ನ ಚಿತ್ತವನ್ನು ಪ್ರಕಟಪಡಿಸುವಾತನಾಗಿದ್ದಾನೆ. ದೇವರು ಅಸ್ಪಷ್ಟದ ದೇವರಲ್ಲ. ಗಾಡ್ ಈಸ್ ನಾಟ್ ಎ ಗಾಡ್ ಆಫ್ ನಾಟ್ ಬೀಯಿಂಗ್ ಕ್ಲಾರಿಟಿ. ದೇವರು ಸ್ಪಷ್ಟತೆಯ ಒಂದು ದೇವರಾಗಿದ್ದಾನೆ. ಹೌದು, ಆಶ್ಚರ್ಯ. ಯಾಕಂತೇಳಿದರೆ ದೇವರು ಮುಂದಾಗಿಯೇ ಯೋಚನೆ ಮಾಡಿಕೊಂಡು ತನ್ನ ಜನರಿಗೆ ಏನೆಲ್ಲ ಬೇಕು ಆ ಮಾರ್ಗದರ್ಶನವನ್ನು ಸ್ಪಷ್ಟವಾಗಿ
ತಿಳಿಸುವಾತನಾಗಿದ್ದಾನೆ. ಆದ ಕಾರಣ 12 ವಿಷಯಗಳನ್ನು 24ನೇ ಅಧ್ಯಾಯದಲ್ಲಿ ತಿಳಿಸ್ಬಿಟ್ಟು ಅದು ವಿವಾಹ ವಿಚ್ಛೇದನದ ಬಗ್ಗೆ ಆಗಿರ್ಬೋದು, ಅದು ಹೊಸದಾಗಿ ಮದುವೆ ಆಗಿದ್ದಂಥ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಜೀವನ ಆಧಾರವಾಗಿರ್ತಕ್ಕಂಥ ವಸ್ತುವನ್ನು ಒತ್ತೆ ಇಡುವ ವಿಷಯದಲ್ಲಿ ಇರುವಂಥದ್ದೇ ಆಗಿರ್ಬೋದು, ಅಥವಾ ಒಂದು ಸ್ವದೇಶದವನು ಒಬ್ಬ ವಿಶ್ವಾಸಿಯನ್ನು ಕದ್ದು ಅಂದರೆ ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡುವ ವಿಷಯದಲ್ಲಿ ಆದರೂ ಆಗಿರ್ಬೋದು, ಅಥವಾ ಕುಷ್ಠರೋಗಿಗಳ ವಿಷಯದಲ್ಲಿ ಆದರೂ ಆಗಿರ್ಬೋದು. ಮಿರಿಯಾಮ್ಲನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳಿಬಿಟ್ಟು ಕುಷ್ಠರೋಗಿಗಳ ವಿಷಯದಲ್ಲಿ ಯಾಜಕರ ಹತ್ರ ಲೇವಿಯರು ಏನಂತ ಬೋಧಿಸಬೇಕು, ಅಥವಾ ಸಾಲ ಕೊಡುವಾಗ ಒತ್ತೆಯಾಗಿ ತೆಗೆದುಕೊಳ್ಳುವ ವಿಷಯದಲ್ಲಿ ಆ ಸಾಲ ಕೇಳುವಂಥ ವ್ಯಕ್ತಿ ಎಲ್ಲಿ ನಿಂತ್ಕೋಬೇಕು, ಮನೆ ಒಳಗೆ ಹೋಗಬಾರ್ದು, ಸಾಲ ಕೊಡುವವನು ಮನೆ ಹೊರಗೆ ನಿಂತ್ಕೊಳ್ಬೇಕು, ಮತ್ತು ಸಾಲ ತೆಗೆದುಕೊಂಡವನೇ ಒತ್ತೆಯ ಆ ವಸ್ತುವನ್ನು ತಂದು ಕೊಡಬೇಕು, ಅವನಾಗೆ ತಂದು ಕೊಡಬೇಕು. ಅದು ಒಂದು ಡಿಗ್ನಿಟಿ, ಅದೊಂದು ಗೌರವ. ಮತ್ತು ಅದೇ ಸಂದರ್ಭದಲ್ಲಿ ಸ್ವದೇಶದವರೆಲ್ಲಾಗಲಿ ಅಥವಾ ಅನ್ಯ ದೇಶದವರೆಲ್ಲಾಗಲಿ ಆ ಬಡ ಕೂಲಿಯವರ ವಿಷಯದಲ್ಲಿ ಹೇಗಿರಬೇಕು, ಅವರಿಗೆ ಬರಬೇಕಾದ ಕೂಲಿಯನ್ನು ಅವತ್ತಿನ ದಿನವೇ ಕೊಟ್ಬಿಡಬೇಕು. ಹೊತ್ತು ಮುಳುಗೋದಕ್ಕೆ ಮುಂಚಿತವಾಗಿ ಅವನಿಗೆ ಆ ಒಂದು ದುಡ್ಡನ್ನು, ಹಣವನ್ನು, ಕೂಲಿಯನ್ನು ಬಡವನಿಗೆ ಕೊಟ್ಬಿಡಬೇಕು. ಕೊಡದಿದ್ದರೆ ಏನಾಗ್ತದೆ, ಆ ಬಡ ಕೂಲಿಯವನು ದೇವರಿಗೆ ಮೊರೆ ಇಡ್ತಾನೆ. ದೇವರು ಆ ಕೂಲಿ ಕೊಡದ ವ್ಯಕ್ತಿಯನ್ನು ದೋಷಿಯಾಗಿ ಎಣಿಸಬೇಕಾಗ್ತದೆ. ಅದನ್ನು ಕೂಡ ದೇವರು ಹೇಳ್ತಾರೆ. ಮಕ್ಕಳ ಪಾಪ ತಂದೆಗೂ, ತಂದೆ ತಾಯಿಗಳ ಪಾಪ ತಂದೆಗಳ ಪಾಪ ಮಕ್ಕಳಿಗೂ ಆಗಬಾರ್ದು. ಯಾರ್ಯಾರು ಪಾಪದ ಫಲ ಏನಿದೆಯೋ ಅವರವರ ದೋಷವನ್ನು, ಅವರವರ ಅಪರಾಧವನ್ನು ಅವರೇ ಅನುಭವಿಸಬೇಕೆಂಬಂಥ ಒಂದು ಬೋಧನೆ. ಮತ್ತು ವಿಶೇಷವಾಗಿ 4 ಬಾರಿ ಪರದೇಶಿಯವರು, ದಿಕ್ಕಿಲ್ಲದವರು, ವಿಧವೆಯವರು, ಇವರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವರಿಗೆ ತೀರ್ಪಿನ ವಿಷಯದಲ್ಲಿ ಸರಿಯಾದ ತೀರ್ಪು ಅವರಿಗೆ ಕೊಡಬೇಕು. ಯಾವ ರೀತಿಯಾಗಿ ಆ ವಿಧವೆ ಮತ್ತೆ ನ್ಯಾಯಾಧಿಪತಿ ಹತ್ರ ಹೋದಾಗ ದೇವರಿಗೂ ಭಯಪಡದ, ಮನುಷ್ಯರಿಗೂ ಭಯಪಡದ ನ್ಯಾಯಾಧಿಪತಿ ಈ ವಿಧವೆ ನನ್ನನ್ನು ಕಾಡಿಸ್ತಾ ಇದ್ದಾಳೆ, ಮತ್ತೆ ಬಂದು ಬೇಸರ ಕೇಳ್ತಾನೇ ಇದ್ದಾಳೆ, ಆದ ಕಾರಣ ಅದಕ್ಕಾಗಿ ಆದರೂ ದೇವರಿಗೆ ಭಯಪಡ್ತೀನಂತಲ್ಲ, ಈ ವಿಧವೆಯ ಕಾಟಾಚಾರಕ್ಕಾದರೂ ನಾನು ಅವಳಿಗೆ ನ್ಯಾಯ ತೀರಿಸ್ತೇನೆ ಎಂಬಂಥ ತೀರ್ಮಾನ ತಗೊಂಡಲ್ಲ. ಆ ರೀತಿಯಾಗಿ ಇಲ್ಲಿ ಕೂಡ ಅವರಿಗೆ ನ್ಯಾಯ, ಅವರಿಗೆ ತೀರ್ಪು, ಅವರಿಗೆ ಏನಾದರೂ ಪೈರುಗಳನ್ನು ಈ ಹೊಲದಲ್ಲಿ ಅವ್ರಿಗೋಸ್ಕರವಾಗಿ ಬಿಡಬೇಕು. ಹೀಗೆಲ್ಲ ದೇವರು ಹೇಳಿಬಿಟ್ಟು ಒಂದು ಮಾತನ್ನು ಆತನು 19ನೇ ವಚನದಲ್ಲಿ 24ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ಗಮನಿಸ್ತಕ್ಕಂಥ ಒಂದು ಮಾತು, ಅದನ್ನು ಓದ್ತೇನೆ. ನೀವು ಹೀಗೆ ನಡೆದುಕೊಂಡರೆ, ಹೇಗೆ 4 ಬಾರಿ ಹೇಳಿದ್ನಲ್ಲವ, ಪರದೇಶಿಗಳು, ದಿಕ್ಕಿಲ್ಲದವರು ಮತ್ತು ವಿಧವೆಯರು, ಈ 3 ವಿಧವಾದ ಜನರ ಬಗ್ಗೆ 4 ಬಾರಿ ಕರ್ತನು ಹೇಳ್ತಾನೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವರಿಗೆ ಅನ್ಯಾಯ ಮಾಡಬಾರ್ದು, ಅವರಿಗೆ ಉಳಿಸ್ಬೇಕು, ಅವರಿಗೆ ಅನುಕೂಲ ಮಾಡಬೇಕು, ಅವರಿಗೆ ಕನಿಕರ ತೋರಿಸ್ಬೇಕು, ಅಂಥವರಿಗಂತ ಬಿಟ್ಬಿಡಬೇಕು, ಹೊಲದಲ್ಲಿ ದ್ರಾಕ್ಷಿ ತೋಟದಲ್ಲಿ ಅಂತ. ಆ ರೀತಿಯಾಗಿ ಮಾಡುವಾಗ ಹೀಗೆ ನಡೆದುಕೊಂಡ್ರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಎಲ್ಲ ಕೆಲಸಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವ. ವಾವ್! ಇನ್ನೊಂದು ಸಾರಿ ಓದ್ತೇನೆ, ಇನ್ನೊಂದು ಸಾರಿ ಹೇಳ್ತೇನೆ. ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ, ಅದಕ್ಕೆ 2ನೇ ಸಾರಿ ರಿಪೀಟ್ ಮಾಡ್ತೇನೆ. ಹೀಗೆ ನಡೆದುಕೊಂಡ್ರೆ ಹೇಗೆ, ಪರದೇಶಿಗಳು, ದಿಕ್ಕಿಲ್ಲದವರು, ವಿಧವೆಯರು
ಇವರನ್ನು ಅನ್ಯಾಯ ಮಾಡದೆ ಅವರನ್ನು ಕರುಣಿಸಿ ಕಟಾಕ್ಷವಿಟ್ಟು ಅನುಕೂಲಿಸಿ ಒದಗಿಸುವುದಾದರೆ, ಸಹಾಯ ಮಾಡುವುದಾದರೆ, ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ಅಂತ ಹೇಳಿದ್ರೆ ಸರ್ವಶಕ್ತನಾದ ದೇವರು ನಿಮ್ಮ ಕೆಲವಲ್ಲ ಎಲ್ಲ ಕೆಲಸಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು. ಆಮೇನ್. ಆ ವಾಕ್ಯವನ್ನು ನನ್ನ ಜೀವನಕ್ಕಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ನಾವು ಕೂಡ ನಮ್ಮ ಜೀವನಕ್ಕಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಳೋಣ. ಯಾಕಂದರೆ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳಲ್ಲಿ ಎಷ್ಟೋ ಕೆಲಸ ಮಾಡ್ತಾ ಇರ್ತೀವಿ ನಾವು. ಸಣ್ಣ ಕೆಲಸ, ದೊಡ್ಡ ಕೆಲಸ, ದಿನದ ಕೆಲಸ, ದೇವ್ರ ಕೆಲಸ, ಮನೆ ಕೆಲಸ, ಇತರರಿಗಾಗಿ ಮಕ್ಕಳ ಕೆಲಸ, ಮಡದಿಯ ಕೆಲಸ, ಯಜಮಾನರ ಕೆಲಸ, ಆಫೀಸ್ ಕೆಲಸ, ನೆರೆಯವರ ಕೆಲಸ, ಸಂಬಂಧಿಕರ ಕೆಲಸ, ಸ್ನೇಹಿತರ ಕೆಲಸ, ಈ ಎಲ್ಲ ಕೆಲಸಗಳಲ್ಲಿ ಬೇರೆ ಬೇರೆ ಕೆಲಸ, ಔದ್ಯೋಗಿಕವಾದ ಕೆಲಸಗಳು, ಬೇರೆ ಬೇರೆ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವಂಥ ಒಂದು ಜೀವನವನ್ನು ಜೀವಿಸುವಂತೆ ದೇವರು ಸಹಾಯ ಮಾಡಲಿ. 25ನೇ ಅಧ್ಯಾಯದಲ್ಲಿ ಈ ಸುಮಾರು 7 ವಿಷಯಗಳು ಹೇಳಲಾಗಿದೆ. 7 ಥಿಂಗ್ಸ್ ದಟ್ ಆರ್ ಕಮ್, ದಟ್ ಆರ್ ಸೆಡ್. ಈ 7 ಒಂದು ದೃಷ್ಟಾಂತ ಅಂತ ತಗೋಬೋದು. 7 ದೃಷ್ಟಾಂತಗಳು ಅಥವಾ ಉದಾಹರಣೆಗಳು, ಕೇಸ್ ಸ್ಟಡೀಸ್ಗಳು ಇಲ್ಲಿ ದೇವರು ಕೊಡುವ ಆತನಾಗಿದ್ದಾನೆ. ಒಂದು ಏನಂತ ಹೇಳಿದ್ರೆ, ಇಬ್ಬರು ವ್ಯಾಜ್ಯ ಮಾಡುತ್ತಾ ನ್ಯಾಯಾಧಿಪತಿಗಳ ಬಳಿಗೆ ಬಂದರೆ ಆ ನ್ಯಾಯಾಧಿಪತಿಗಳು ತಪ್ಪಿಲ್ಲದವನನ್ನು ನಿರಪರಾಧಿ ಎಂದು ಮತ್ತು ತಪ್ಪುಳ್ಳವನನ್ನು ಅಪರಾಧಿ ಎಂದು ತೀರ್ಮಾನಿಸಬೇಕು. ತಪ್ಪು ಮಾಡಿದಂಥವನಿಗೆ ಪೆಟ್ಟು ಕೊಡಬೇಕಂತ ಆ ದಿವಸಗಳಲ್ಲಿ ಹಾಗಿತ್ತಲ್ಲ. ಈ ದಿವಸಗಳಲ್ಲಿ ಕೂಡ ಕೆಲವು ಇರ್ತದೆ. ಕೆಲವು ಕಡೆಗಳಲ್ಲಿ ಈಗ ಉದಾಹರಣೆಗೆ ಧರ್ಮೋಪದೇಶಕಾಂಡ 25 3ನೇ ವಚನದಲ್ಲಿ ಎಷ್ಟು ಪೆಟ್ಟು ಕೊಡಬೇಕಂದ್ರೆ 40ಕ್ಕಿಂತ ಹೆಚ್ಚು ಕೊಡಬಾರ್ದು. ಅದು ಆ ಜಡ್ಜು, ಆ ನ್ಯಾಯಾಧಿಪತಿಯ ಮನಸ್ಸಿಗೆ 1 ಏಟು ಕೊಟ್ಬಿಟ್ಟು ನಿಲ್ಲಿಸ್ಬೋದು, 10 ಏಟು ಕೊಡ್ಬೋದು. ಕೆಲವರು ಭಾಳ ತಪ್ಪು ಮಾಡಿದಂಥವ್ರು ಭಾಳ ವಿಧಿಸ್ಬೇಕಂತ ಹೇಳಿದರೆ ಅವರಿಗೆ ಮ್ಯಾಕ್ಸಿಮಮ್ ಅಂದರೆ 39. ಈ ಬಗ್ಗೆ ಪೌಲನು 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ನನಗೆ 39 ಏಟು, 40ಕ್ಕೆ 1 ಕಡಿಮೆ ಏಟು ಬಿತ್ತು ಎಂಬಂಥ ದೇವರಿಗೋಸ್ಕರವಾಗಿ ಅವನು ಪೆಟ್ಟು ತಿಂದದ್ದನ್ನು, ಪೆಟ್ಟು ಪಡ್ಕೊಂಡದ್ದನ್ನು ಪೌಲನು ಸಾಕ್ಷಿಯಾಗಿ ಹೇಳ್ತಾನೆ. ಒಂದು ವೇಳೆ ಯಾರಾದರೂ ಈ ನ್ಯಾಯಾಧಿಪತಿಗಳು ಕೆಲವ್ರ ಮೇಲೆ ಕೋಪ, ಕೆಲವ್ರ ಮೇಲೆ ದ್ವೇಷ, ಕೆಲವ್ರ ಮೇಲೆ ಕನಿಕರ ಇಲ್ಲದೆ ಏನು ಮಾಡ್ತಾರೆ, 40ಕ್ಕಿಂತಲೂ ಹೆಚ್ಚು ಹೊಡಿಬೇಕಂತ ಅನ್ನಿಸ್ಬಿಟ್ಟು ಅವ್ರಿಗೂ ಇದೇ ಚಾನ್ಸ್, ಇದೇ ಅವಕಾಶ ಅವ್ರು ಚೆನ್ನಾಗಿ ಹೊಡಿಲಿಕ್ಕೆ, ತಿಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೊಡೆದ್ರೆ ಏನಾಗ್ಬೋದು, ಅದ್ರ ಬಗ್ಗೆ ಕೂಡ ದೇವರು ಹೇಳ್ತಾನೆ. ಯಾಕಂದರೆ ದೇವ್ರಿಗೆ ಗೊತ್ತು ಮುಂದೆ ಕೆಲವರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟಕ್ಕಿಂತ ಅಂದರೆ 40ಕ್ಕಿಂತ ಮೀರಿ ನೀವು ಹೆಚ್ಚು ಪೆಟ್ಟುಗಳನ್ನು ಹೊಡಿಸಿದರೆ ನಿಮ್ಮ ಸ್ವದೇಶದವನು ನಿಮಗೆ ಕೇವಲ ನೀಚನಾಗಿ ಕಾಣಿಸುವನು. ಆದ ಕಾರಣ ಅದನ್ನು ಅವಾಯ್ಡ್ ಮಾಡಿರಿ, ಆ ರೀತಿಯಾಗಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರ್ದು ಅಂದರೆ ಎತ್ತಿನ ವಿಷಯದಲ್ಲಿ ದೇವರು ಚಿಂತಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ಬೋದು. ಹೌದು, ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಪೌಲನು ಇದರ ಬಗ್ಗೆ, ಈ ಒಂದು ವಾಕ್ಯದ ಬಗ್ಗೆ ಕೊಡುವಂಥ ಕಾಮೆಂಟ್ರಿಯನ್ನು ನಾವು ಈ ಸಂದರ್ಭದಲ್ಲಿ ನೋಡುವಂಥದ್ದು ಒಳ್ಳೆಯದು. 1ನೇ ಕೊರಿಂಥ 9ನೇ ಅಧ್ಯಾಯದ 9ನೇ ವಚನದಲ್ಲಿ ಇರುವಂಥ ಪೌಲನ ಹೇಳಿಕೆಯನ್ನು ನಾವು ನೋಡಿಕೊಳ್ಳೋಣ. ಕಣ ತುಳಿಯುವ ಎತ್ತಿನ ಬಾಯಿಯನ್ನು ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದದೆ. ಈಗ ತಾನೇ ಅದನ್ನು ನಾವು
ನೋಡಿಕೊಂಡಿದ್ದೀವಿ. ಧರ್ಮೋಪದೇಶ ಕಾಂಡದಲ್ಲಿ ಇರುವಂಥ ಆ ಮಾತು 25ನೇ ಅಧ್ಯಾಯದಲ್ಲಿ ಮತ್ತು 4ನೇ ವಚನ. ಸರಿ, ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆ ಧರ್ಮಶಾಸ್ತ್ರ ಬರೆದಿದೆ. ದೇವರು ಚಿಂತಿಸುವುದು ಎತ್ತುಗಾಗಿಯೋ? ಕ್ವಶನ್, ಪ್ರಶ್ನೆ. ಆಮೇಲೆ ಭಕ್ತನಾದ ಪೌಲನ ಹೇಳಿಕೆ ದಯವಿಟ್ಟು ಕೇಳಿಸ್ಕೊಡ್ರಿ. ಆತನು ಹೇಳುವಂಥ ಮಾತು ಏನಂತ ಹೇಳಿದ್ರೆ, ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಂತ ಹೇಳಿಬಿಟ್ಟು, ಅಥವಾ ನಮಗೋಸ್ಕರವಾಗಿಯೇ ಹೇಳುತ್ತಾನೋ? ಅಲ್ಲಿ ಎತ್ತಿನ ಎಕ್ಸಾಂಪಲ್ ಧರ್ಮೋಪದೇಶ ಕಾಂಡ 24ರಲ್ಲಿ 25ರಲ್ಲಿ ಹೇಳಿದಂಥ ಮಾತನ್ನು ಹೇಳಿಬಿಟ್ಟು, ಆ ಎತ್ತಿನ ಬಗ್ಗೆ ದೇವ್ರು ಚಿಂತೆ ಮಾಡ್ತಾನ ಅಥವಾ ನಮ್ಮ ಬಗ್ಗೆ ದೇವ್ರು ಚಿಂತೆ ಮಾಡಿ ಆ ಮಾತನ್ನು ಹೇಳ್ತಾನ ಅಂತ ಹೇಳಿಬಿಟ್ಟು, ಹೌದು, ನಮಗೋಸ್ಕರ ಬರೆದದೆ. ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೇ ಹೇಳುತ್ತಾನೋ ಅಂತ ಹೇಳ್ಬಿಟ್ಟು, ನಮಗೋಸ್ಕರ ಬರೆದದೆ. ನಮಗೋಸ್ಕರ ಅದು ಎತ್ತಿನ ಬಗ್ಗೆ ಇರ್ಬೋದು, ಆದರೆ ನಮ್ಮ ಬಗ್ಗೆ ಕೂಡ ಇದೆ ಅಂತ. ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆ ಎಂದು ಉಳುವುದು, ಒಕ್ಕುವವನು ತನಗೆ ಪಾಲು ದೊರಕುವುದೆಂದು ಒಕ್ಕುವುದು ನ್ಯಾಯ. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಎಂಬುದಾಗಿ ಇತ್ಯಾದಿ ಮಾತುಗಳನ್ನು ಹೇಳ್ತಾನೆ. ಸರಿ, ಮುಂದೆ ಒಂದೇ ಕುಟುಂಬದಲ್ಲಿ ಮೈದುನ ಧರ್ಮವನ್ನು ಮಾಡಬೇಕೆಂಬಂಥ ಒಂದು ಉಪದೇಶ ಇಲ್ಲಿ 25ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 5ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಈ ಬಗ್ಗೆ ಒಂದು ಸಾರಿ ಕೆಲವು ಯಹೂದಿ ನಾಯಕರು ಯೇಸು ಕ್ರಿಸ್ತನ ಹತ್ರ ಪ್ರಶ್ನೆ ಕೇಳುವಾಗ ಈ ಮೈದುನ ಧರ್ಮವನ್ನು ಕುರಿತಾದಂಥ ಒಂದು ಸಾಕ್ಷಿ, ಯಾಕಂದರೆ ಸದ್ದುಕಾಯರ್ ಎಂಬಂಥ ಗುಂಪಿನವರು ದೇವದೂತನು ಅಥವಾ ಅದ್ಭುತ ಇವುಗಳನ್ನೆಲ್ಲ ನಂಬೋದಿಲ್ಲ. ಅವರು ಮುಂದಿನ ಲೋಕ ಈ ರೀತಿಯಾಗಿದೆ ಅಂತ. ಆದ ಕಾರಣ ಯಾರ ಹೆಂಡತಿಯಾಗಿರ್ತಾರೆ ಎಂಬಂಥ ಒಂದು ಪ್ರಶ್ನೆ, ಅವರು ಒಂದು ಕೇಸ್ ಸ್ಟಡಿ ತಗೊಂಬರ್ತಾರೆ ತಮ್ಮ ಜೀವನದಲ್ಲಿ ಅಥವಾ ತಮ್ಮ ಊರಲ್ಲಿ ನಡೆದಂಥ ಒಂದು ಘಟನೆ ಕೇಳಿದಾಗ ಯೇಸು ಕರ್ತನು ಕೊಟ್ಟಂಥ ಉತ್ತರ ಭಾಳ ಮೆಚ್ಚತಕ್ಕದ್ದು, ಯೋಚಿಸ್ತಕ್ಕದ್ದು, ಅನ್ವಯಿಸ್ತಕ್ಕದ್ದು, ಧ್ಯಾನಿಸ್ತಕ್ಕದ್ದು. ಅದೇನಂತ ಹೇಳಿದರೆ, ಪರಲೋಕದಲ್ಲಿ ಗಂಡ ಹೆಂಡತಿಯಾಗಿ ಜನರು ಬಾಳೋದಿಲ್ಲ, ದೇವದೂತರುಗಳಂತೆ ದೇವರ ಮಕ್ಕಳ ಹಾಗೆ ಅವರು ಬಾಳ್ತಾರೆ ಎಂಬಂಥ ಮಾತು. ಸರಿ, ಅದೇ ರೀತಿಯಾಗಿ ಮುಂದೆ ವ್ಯಾಪಾರದಲ್ಲಿ ಅಳತೆ ತೂಕಗಳು ಸರಿಯಾಗಿ ಇರಬೇಕು. ಕೆಲವು ಸಾರಿ 2 ಅಕೌಂಟ್ ಕೆಲವರು ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಆ ದಿವಸಗಳಲ್ಲಿ ಅಂದರೆ 4000 ವರ್ಷಗಳ ಹಿಂದೆ 2513ರಲ್ಲಿ 2 ವಿಧವಾದ ಸೇರುಗಳು, 2 ವಿಧವಾದ ತೂಕದ ಕಲ್ಲುಗಳು ಆ ರೀತಿಯಾಗಿ ಇರಬಾರ್ದು. 2 ಸೇರು, 2 ಟೈಪ್, ಒಂದರಲ್ಲಿ ಮೋಸ, ಒಂದರಲ್ಲಿ ನ್ಯಾಯ, ಆ ರೀತಿಯಾಗಿ ಇರಬಾರ್ದಂತೆ. ಆ ರೀತಿಯಾಗಿ ಮೋಸ ಮಾಡದೆ ಇದ್ದರೆ ಏನಾಗ್ತದೆ? ಅದು ದೇವರು ಕೊಡುವಂಥ ಉತ್ತರ ಕೇಳಿಸ್ಕೊಳ್ರಿ. 15ನೇ ವಚನ, ಹೀಗೆ ನಡೆದುಕೊಂಡ್ರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಬಹುಕಾಲ ಬಾಳುವಿರಿ. ನ್ಯಾಯ ವಿರುದ್ಧವಾದ ಅಳತೆ ತೂಕಗಳನ್ನು ಮಾಡುವವರೆಲ್ಲರೂ ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾಗಿದ್ದಾರೆ, ಅಸಹ್ಯವಾಗಿದ್ದಾರೆ. ಆದ ಕಾರಣ ನ್ಯಾಯವಾದ ಬದುಕು ದೀರ್ಘಕಾಲವನ್ನು, ದೀರ್ಘಾಯುಷ್ಯವನ್ನು ಕೊಡುವಂಥದ್ದು ಅಂತ. ಕೊನೆಗೆ ಅಮಾಲೇಕ್ಯರ ಕುರಿತಾಗಿ ದೇವರು ಒಂದು ಮಾತನ್ನು 25ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ಗಮನಿಸಬೇಕು. ಈ ಅಮಾಲೇಕ್ಯರು ಯಾರಂತ ನಾವು ನೋಡುವಾಗ, ಅಬ್ರಹಾಂ, ಇಸಾಕ, ಯಾಕೋಬ. ಇಸಾಕನಿಗೆ 2 ಮಕ್ಕಳು, ಯಾಕೋಬ ಮತ್ತು ಏಸಾವ ಮತ್ತು ಯಾಕೋಬ. ಏಸಾವನಿಂದ ಬಂದಂಥವರು ಈ ಅಮಾಲೇಕ್ಯರು.
ಎದೋಮಿನವರು ಕೂಡ. ಆದರೆ ಯಾಕೋಬನಿಂದ ಬಂದಂಥವ್ರು ಯಹೂದಿಗಳು, ಈ ಅಮಾಲೇಕ್ಯರು ಏನು ಮಾಡಿಬಿಟ್ರು ಅಂತ ಹೇಳಿದರೆ, ಅವರಲ್ಲಿ ಸ್ವಲ್ಪವೂ ದೇವ ಭಯವಿಲ್ಲದವರಾಗಿದ್ದು ಏನು ಮಾಡಿದರು, ನೀವು ದಣಿದು ಬಳಲಿದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿಬಿಟ್ರಂತೆ. ಅದನ್ನು ದೇವರು ನೆನಪಿಟ್ಟುಕೊಂಡು ಅವರ ವಿಷಯದಲ್ಲಿ ಒಂದು ಎಚ್ಚರಿಕೆಯನ್ನು ಈ ಅಮಾಲೇಕ್ಯರ ಕುರಿತಾಗಿ ಹೇಳ್ತಾರೆ. ಸರ್, 25ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25. If there be a controversy between men, and they come unto judgment, that the judges may judge them, then they shall justify the righteous and condemn the wicked. And it shall be, if the wicked man be worthy to be beaten, that the judge shall cause him to lie down, and to be beaten before his face according to his fault by a certain number. 40 stripes he may give him, and not exceed, lest if he should exceed and beat him above these with many stripes, then thy brother should seem vile unto thee. Thou shalt not muzzle the ox when he treadeth out the corn. If brethren dwell together, and one of them die and have no child, the wife of the dead shall not marry without unto a stranger. Her husband's brother shall go in unto her, and take her to him to wife, and perform the duty of an husband's brother unto her. And it shall be that the firstborn which she beareth shall succeed in the name of his brother which is dead, that his name be not put out of Israel. And if the man like not to take his brother's wife, then let his brother's wife go up to the gate unto the elders, and say, My husband's brother refuseth to raise up unto his brother a name in Israel. He will not perform the duty of my husband's brother. Then the elders of the city shall call him, and speak unto him, and if he stand to it, and say, I like not to take her, then shall his brother's wife come unto him in the presence of the elders, and loose his shoe from off his foot, and spit in his face, and shall answer and say, So shall it be done unto that man that will not build up his brother's house. And his name shall be called in Israel, the house of him that hath his shoe loosed. When men strive together one with another, then the wife of the one draweth near for to deliver her husband out of the hand of him that smiteth him, and putteth forth her hand, and taketh him by the secrets, then thou shalt cut off her hand. Thine eye shall not pity her. Thou shalt not have in thy bag divers weights, a great and a small. Thou shalt not have in thine house divers measures, a great and a small. But thou shalt have a perfect and just weight, a perfect and just measure shalt thou have, that thy days may be lengthened in the land which the Lord thy God giveth thee. For all that do such things, and all that do unrighteously, are an abomination unto the Lord thy God. Remember what Amalek did unto thee by the way, when ye were come forth out of Egypt, how he met thee by the way, and smote the hindmost of thee, even all that were feeble behind thee, when thou wast faint and weary, and he feared not God. Therefore it shall be, when the Lord thy God hath given thee rest from all thine enemies round about, in the land which the Lord thy God giveth thee for an inheritance to possess it, that thou shalt blot out the remembrance of Amalek from under heaven, thou shalt not forget it.